ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಅರಮನೆ ನಗರಿ ಮೈಸೂರಿಂದ ನಿಮ್ಮ ಮುಂದೆ ನನ್ನ ಹಾಜರಾತಿ ಒಂದು ಹೊಸ ವಿಡಿಯೋದೊಂದಿಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರವರೆಗೂ ನಿಮ್ಮನ್ನು ಡಿಜಿಟಲ್ ಆಗಿ ಕರ್ಕೊಂಡು ಹೋಗ್ತೀನಿ. ಬೇಗ ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ನಿಮಗೋಸ್ಕರ ಈ ರೂಟಲ್ಲಿ ಮತ್ತು ಈ ಜರ್ನಿನಲ್ಲಿ ಈ ವಿಡಿಯೋನಲ್ಲಿ ಏನೇನು ಕಾದಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹ್ಯಾಟ್ಸ್ ಆಫ್ ಕೊಟ್ರಿ ನೀವು. ಆಟೋ ರಾಜ ಅಂತಲೇ ಹೆಸರುವಾಸಿಯಾಗಿರೋಂಥ ಝೀರೋ ಅಂಡ್ 2 ಅಂತ ಕೊಡ್ತೀನಿ. ನೋಡಿ, ಅಶೋಕಪುರಂ ಸ್ಟೇಷನ್ಗೆ ಬಂದಿದ್ದೀನಿ. ತುಂಬ ಜನ ಕೇಳ್ತಿದ್ರು ಅಶೋಕಪುರಮಿಂದ ಸ್ಟಾರ್ಟ್ ಮಾಡಪ್ಪ ಅಂತ. ಅಶೋಕಪುರಮಿಗೆ ಬಂದಿದ್ದಾಯಿತು. ಒನ್ ಆಫ್ ಮೈ ಫೇವ್ರೆಟ್ ಸ್ಟೇಷನ್ಸ್ ಕಂಡ್ರೆ. ಏನು ಸಖತ್ತಾಗಿದೆ ಗೊತ್ತಾ? ನೋಡಿ, ಎಷ್ಟು ಫೆಸಿಲಿಟಿ ವೈಸ್ ಅಂತೂ ಲಿಟ್ರಲಿ ಫ್ಯಾಂಟಾಸ್ಟಿಕ್ ಮಾಡಿದ್ದಾರೆ ಕಣ್ರಿ. ನೋಡಿ, ಈ ಕಡೆ ಒಂದಷ್ಟು ಪಾರ್ಕಿಂಗ್ ಕೊಟ್ಟಿದ್ದಾರೆ, ಆ ಕಡೆ ಪೇಯ್ಡ್ ಪಾರ್ಕಿಂಗ್ ಇದೆ. ಸೊ ಓವರಾಲಾಗೆ ಸ್ಟೇಷನ್ ವೈಸಲ್ಲಂತೂ A1 ಕ್ಯಾಟಗರಿ ಕೊಡ್ಬೋದು ಕಣ್ರಿ. ಸೊ ನೀವು ಈ ಕಡೆ ಬಂದರೆ ಇಲ್ಲೊಂದು ರ್ಯಾಂಪ್ ಸಿಗುತ್ತೆ ನಿಮಗೆ. ಈ ಥರ ಒಂದು ರ್ಯಾಂಪು. ಈ ರ್ಯಾಂಪನ್ನು ಹತ್ಕೊಂಡು ಪ್ಲ್ಯಾಟ್ಫಾರ್ಮ್ ಎಂಟ್ರ್ ಆಗ್ಬೋದು. ಎಂಟ್ರ್ ಆಗಿದ ತಕ್ಷಣ ಇಲ್ಲೇ ನಿಮಗೆ QR ಜನರಲ್ ಟಿಕೆಟ್ ಸಹ ತೊಗೋಬೋದು. ನಾನು QR ಬಟ್ ಕ್ಲೋಸ್ ಆಗಿದೆ. ಆ ಕಡೆ ಸಹ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಅವೈಲೇಬಲ್ ಇದೆ. ಸೊ ಆ ಕಡೆ ಕೌಂಟರ್ ಓಪನ್ ಇಲ್ಲ ಅಂದ್ಬಿಟ್ಟು ಈ ಕಡೆ ಬಂದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ರಶ್ ಇದ್ದಾರೆ ಅಂತ. ಇನ್ನೂ ಟಿಕೆಟ್ ಕೊಡೋರೇ ಬಂದಿಲ್ವಂತೆ ಕೌಂಟರ್ಗೆ. 7:30 ಟೈಮು. ಬನ್ನಿ UTS ಟ್ರೈ ಮಾಡೋಣ, UTS ವರ್ಕ್ ಆಗುತ್ತಾ ಅಂತ. ಜರ್ನಿ ಟಿಕೆಟು ಸ್ಕ್ಯಾನ್ ಆಯಿತು. ನೋಡಿ, ಎಷ್ಟು ಸಿಂಪಲಾಗಿ ಆನ್ಲೈನಲ್ಲಿ ಟಿಕೆಟ್ ತೊಗೋಬೋದು. ಈ ಒಂದು ರಶ್ನ ಆರಾಮಾಗೆ ಅವಾಯ್ಡ್ ಮಾಡಿಕೊಂಡು ಆನ್ಲೈನಲ್ಲೇ ನೀವು ಟಿಕೆಟ್ನ ತೊಗೋಬೋದು. ಟೋಟಲಿಗೆ 6 ಪ್ಲ್ಯಾಟ್ಫಾರ್ಮ್ ಇರೋವಂತಹ ಒಂದು ಇಂಪಾರ್ಟೆಂಟ್ ಸ್ಟೇಷನ್ ಇದಾಗಿದೆ. ತುಂಬ ಹಾಲ್ಟಿಂಗ್ ಟ್ರೈನ್ಸ್ಗಳು ಇಲ್ಲಿ ನಿಂತ್ಕೊಳ್ಳುತ್ತೆ, ಮತ್ತು ಕೆಲವು ಒರಿಜಿನೇಟಿಂಗ್ ಟ್ರೈನ್ ಸಹ ಇದೆ, ಟರ್ಮಿನೇಟಿಂಗ್ ಟ್ರೈನ್ ಸಹ ಇಲ್ಲಿದೆ. ಮೇಂಟೆನೆನ್ಸ್ ಕೂಡ ಇಲ್ಲಿ ಟ್ರೈನ್ಗಳದ್ದು ಮಾಡ್ತಾರೆ. ಮೈಸೂರು ಡಿವಿಷನ್ನ ಕ್ಯಾರೇಜ್ ವರ್ಕ್ಶಾಪ್ ಸಹ ಇಲ್ಲೇ ಇದೆ, ಅಶೋಕಪುರಂನಲ್ಲೇ ಇದೆ. ಸ್ಟೇಷನ್ ಎಕ್ಸಿಟ್ ಆಗಿದ ತಕ್ಷಣ ಟುವರ್ಡ್ಸ್ ಮೈಸೂರಿಗೆ ಹೋಗಬೇಕಾದ್ರೆ ಅಲ್ಲೇ ನಿಮಗೆ ಕ್ಯಾರೇಜ್ ವರ್ಕ್ಸ್ ಕಾಣಿಸುತ್ತೆ. ಸ್ಟೇಷನ್ ನೋಡಿ ಈ ಥರ ಇದೆ. ಈ ಭಾಗದಲ್ಲಿ ಫುಲ್ಲು ಮಾಡ್ರನ್ ಲುಕ್ ಕೊಟ್ಟಿದ್ದಾರೆ. ಸೊ ಟಿಕೆಟ್ ತೊಗೊಂಡಿದ್ದಾಯಿತು. ಬೆಸ್ಟ್ ರೀ, ವೀಡಿಯೋನಲ್ಲಿ ತೋರಿಸೋದ್ನಲ್ಲ, UTS ಮುಖಾಂತರ ತೊಗೊಳ್ಳಿ. ಆರಾಮಾಗಿ ಅಷ್ಟುದ್ದ ಲೈನನ್ನು ಸ್ಕಿಪ್ ಮಾಡ್ಬೋದು. ಕ್ಯಾಶ್ ಬ್ಯಾಕ್ ಸಹ ನೀವು ತೊಗೋಬೋದು. ವ್ಯಾಲೆಟಿಂದ ಪೇಮೆಂಟ್ ಮಾಡಬೇಕಾದ್ರೆ ಅಷ್ಟೇ, ಓಕೆನಾ? ಸೊ ವ್ಯಾಲೆಟಿಗೆ ಟಾಪಪ್ ಮಾಡಿ ₹5 ಮಿನಿಮಮ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಟಿಕೆಟ್ ₹10 ಇತ್ತು ಅಂದರೆ ₹10 ಮಾತ್ರ ಟಾಪಪ್ ಮಾಡ್ಕೊಳ್ಳಿ ವ್ಯಾಲೆಟ್ ಒಳಗಡೆ. ಅದೇ ವ್ಯಾಲೆಟಿಂದ ನೀವು ಯೂಸ್ ಮಾಡ್ಕೊಳ್ಳಿ. ಮಿನಿಮಮ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇರುತ್ತೆ. ಮೇ ಬಿ 45 ಇಲ್ಲ 50 ಮಿನಿಮಮ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇದೆ. ಸೊ ₹50ಗಿಂತ ಅಬೌವ್ ನೀವೇನಾದರೂ ಟ್ರಾನ್ಸಾಕ್ಷನ್ ಅಂದರೆ ಟಿಕೆಟ್ನ ತೊಗೊತೀನ ಅಂದರೆ ನಿಮಗೆ ಇಷ್ಟು % ಅಂದ್ಬಿಟ್ಟು ನಿಮಗೆ ಕ್ಯಾಶ್ ಬ್ಯಾಕು ವ್ಯಾಲೆಟ್ ಒಳಗಡೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಬಂದಾಯಿತು ನಮ್ಮ ಟ್ರೈನ್ ಹತ್ರ. ಆಲ್ರೆಡಿ ಪ್ಲ್ಯಾಟ್ಫಾರ್ಮಲ್ಲಿ ರೆಡಿಯಾಗಿದೆ. ಯಾವ ಟ್ರೈನ್ ಅಂದರೆ MGR ಚೆನ್ನೈ ಸೆಂಟ್ರಲಿಂದ ಅಶೋಕಪುರಂವರೆಗೂ ಕಾವೇರಿ ಎಕ್ಸ್ಪ್ರೆಸ್ ಆಗಿ ಬರುತ್ತೆ, ಮತ್ತು ಅಶೋಕಪುರಮಿಂದ KSR ಬೆಂಗಳೂರವರೆಗೂ ಮಾಲ್ಗುಡಿ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ಸೊ ಇದೇ ಇವತ್ತು ನಮ್ಮ ಲೋಕೋಮೋಟಿವ್ ಇನ್ ಲೀಡ್. ರೋಯಾಪುರಂನ 30416 ಐರಾವತ ಇವತ್ತು ನಮ್ಮನ್ನು ಲೀಡ್ ಮಾಡುತ್ತೆ. ಎಂಡ್ ಟು ಎಂಡ್ ಸೇಮ್ ಲೊಕೊಮೋಟಿವ್ ಇರುತ್ತೆ. ಯಾವ ಲೊಕೊಮೋಟಿವ್ ಅಶೋಕಪುರಮಿಂದ ನಮ್ಮನ್ನು ಸ್ಟಾರ್ಟ್ ಮಾಡುತ್ತೋ ಅದೇ ಲೊಕೊಮೋಟಿವ್ ನಮ್ಮನ್ನು ಬೆಂಗಳೂರವರೆಗೂ ಕರ್ಕೊಂಡು ಹೋಗುತ್ತೆ. ಅಶೋಕಪುರಂ ಸ್ಟೇಷನ್ ಹೊರಗಡೆ ಎಷ್ಟು ಸಖತ್ತಾಗಿತ್ತೋ
ಸ್ಟೇಷನ್ ಒಳಗಡೆ ಬಂದರೆ ಅಷ್ಟೇ ವರ್ಸ್ಟ್ ಆಗಿದೆ ಕಣ್ರಿ. ನೋಡಿ, ಪೂರ್ತಿ ಪ್ಲ್ಯಾಟ್ಫಾರ್ಮ್ ಮೇಲೆಲ್ಲ ಆ ವಾಟರ್ ಬಾಟಲ್ಸ್ ಎಲ್ಲ ಬಿದ್ದಿದೆ. ಒಂದು ಹೇಳ್ಬೋದು, ಈ ಜಸ್ಟ್ ಈಗ ತಾನೇ ಕ್ಲೀನ್ ಮಾಡಿದ್ದಾರೆ, ಅದು ಹೊರಗಡೆ ಹಾಕಿದ್ದಾರೆ ಅಂತ. ಹೌದು, ಇಲ್ಲ ಅಂದಿಲ್ಲ, ಬಟ್ ಆದರೆ ಇದೆಲ್ಲ ನಾನು ಆವಾಗಿಂದ ನೋಡಿದ್ದೀನಿ, ಹಾಗೆ ಇದೆ ಕಣ್ರಿ. ನೋಡಿ, ಯಾವುದೋ ಡ್ರೆಸ್ಸೆಲ್ಲ ಹಾಗೆ ಬಿದ್ದಿದೆ. ಸೊ ಅಶೋಕಪುರಂ ಸ್ಟೇಷನಿಂದ ಬೈ ಚಾನ್ಸ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸ್ಟೇಷನ್ನ ಕ್ಲೀನ್ನೆಸ್ ಮೇಂಟೈನ್ ಮಾಡಿ. ಸ್ಟಾರ್ಟರ್ ಕ್ಲಿಯರ್ ಮಾಡಿದಾಯಿತು. ಹಾರನ್ ಹಂಗೆ ಕೂಡ ಕೊಟ್ಟಿದ್ದಾಯಿತು. ನೋಡಿ, 8:22ಕ್ಕೆ ಕ್ಲಿಯರೆನ್ಸ್ ಕೊಟ್ಟರು ನಮಗೆ. ಮೈಸೂರು ಚಾಮರಾಜನಗರ ಪ್ಯಾಸೆಂಜರ್ ಕ್ರಾಸಿಂಗ್ ಇತ್ತು, ಅದಕ್ಕೋಸ್ಕರ 2 ನಿಮಿಷ ಲೇಟಾಗಿ ನಮಗೆ ಇಲ್ಲಿಂದ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಗ್ಯಾರೇಜ್ ವರ್ಕ್ಶಾಪ್ ಅಂದರೆ ಈ ಕೋಚಸ್ಗಳಿರುತ್ತಲ್ಲ, ಈ ಕೋಚಸ್ಗಳನ್ನೆಲ್ಲ ರಿಪೇರಿ ಮಾಡೋದು, ಮಾಡಿಫೈ ಮಾಡೋದು, ಇಂಥದ್ದೆಲ್ಲ ಇಲ್ಲೇ ಮಾಡೋದು. ಪ್ಲಸ್ ನೀವೇನಾದರೂ ನೆಕ್ಸ್ಟ್ ಟೈಮು ಈ ರೂಟಲ್ಲಿ ಏನಾದರೂ ಬಂದರೆ ಅಥವಾ ಅಶೋಕಪುರಂ ಕಡೆ ಬರ್ತಿದ್ರೆ, ಅಶೋಕಪುರಮಿಂದ ಜರ್ನಿ ಸ್ಟಾರ್ಟ್ ಮಾಡ್ತಿದ್ರೆ, ಸ್ಟಾರ್ಟ್ ಆಗಿದ ತಕ್ಷಣವೇ ಗಮ್ಮಂತ ವಾಸನೆ ಬರುತ್ತೆ. ಓಕೆನಾ? ನಾನು ಹೇಳಲ್ಲ ಯಾವುದ್ರದ್ದು ವಾಸನೆ ಅಂತ, ಬಟ್ ಯಾರ್ಯಾರು ಗೊತ್ತು ಅಥವಾ ನೀವು ಒಂಚೂರು ರಿಸರ್ಚ್ ಮಾಡ್ಬಿಟ್ಟು ಹೇಳಿ ಯಾವುದ್ರದ್ದು ಅದು ವಾಸನೆ ಗಮ್ಮಂತ ಬರುತ್ತೆ ಅಂತ. ಹೊರಟಿದ್ದೀವಿ ಅಶೋಕಪುರಮಿಂದ. ಪ್ರತಿದಿನ ಓಡುವಂಥ ಗಾಡಿ ಇದಾಗಿದೆ. ಅಶೋಕಪುರಂ KSR ಬೆಂಗಳೂರು ಮಾಲ್ಗುಡಿ ಎಕ್ಸ್ಪ್ರೆಸ್ಸಲ್ಲಿ ನಾನಿವಾಗ ಟ್ರಾವೆಲ್ ಮಾಡ್ತಿರೋದು. 8 to 8 ಟ್ರಾವೆಲ್ ಮಾಡ್ತಿರೋದು ಅಶೋಕಪುರಮಿಂದ KSR ಬೆಂಗಳೂರವರೆಗೂ. ಟೋಟಲಾಗೆ 142 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ ಅಶೋಕಪುರಮಿಂದ KSR ಬೆಂಗಳೂರವರೆಗೂ. ಇನ್ನು ಸ್ಟಾಪೇಜಸ್ ಬಗ್ಗೆ ಹೇಳಬೇಕಂದ್ರೆ, ಅಶೋಕಪುರಂ ನೆಕ್ಸ್ಟ್ ಸ್ಟಾಪ್ ಇರೋದು ನಮಗೆ ಮೈಸೂರು ಆಗಿದ ತಕ್ಷಣ ಪಾಂಡವಪುರ ಆದಮೇಲೆ ಮಂಡ್ಯ ಆದಮೇಲೆ ಮದ್ದೂರು ಆದಮೇಲೆ ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ ಮುಖಾಂತರ ನಾವು KSR ಬೆಂಗಳೂರು ರೀಚ್ ಆಗ್ತೀವಿ. 8:20ಕ್ಕೆ ಬೆಳಗ್ಗೆ ಪ್ರತಿದಿನ ಹೊರಡುವಂಥ ಗಾಡಿ. ಮತ್ತು ಅದೇ ದಿನ 11:05 ಅಷ್ಟೊತ್ತಿಗೆ ನೀವು KSR ಬೆಂಗಳೂರು ರೀಚ್ ಆಗ್ತೀರಾ. ಸೊ ಸರಿ ಸುಮಾರು 2 ಗಂಟೆ 45 ನಿಮಿಷ ನಮಗೆ ಟೈಮ್ ಕೊಟ್ಟಿದ್ದಾರೆ ಈ ಒಂದು 142 ಕಿಲೋಮೀಟರ್ನ ಕವರ್ ಮಾಡೋಕ್ಕೆ. ಮೈಸೂರು ಸ್ಟೇಷನ್ ಸ್ಟಾಫ್ ಅಥವಾ ಅಶೋಕಪುರಂ ಸ್ಟೇಷನ್ ಸ್ಟಾಫ್ ಹ್ಯಾಟ್ಸ್ ಆಫ್ ಕೊಟ್ಟರೆ ನಿಮ್ಮದು ಏನು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಇಲ್ಲಿ ಆ್ಯಕ್ಚುಲಿ ಅಶೋಕಪುರಮಲ್ಲಿ ಸೆಕೆಂಡ್ರಿ ಮೇಂಟೆನೆನ್ಸ್ ಇರೋದು. ಅಂದರೆ ಚೆನ್ನೈ ಮೇಯ್ನ್ ಮೇಂಟೆನೆನ್ಸು, ಸೆಕೆಂಡ್ರಿ ಮೇಂಟೆನೆನ್ಸ್ ಬಂದು ಅಶೋಕಪುರಮಲ್ಲಿರೋದು ಕಾವೇರಿ ಎಕ್ಸ್ಪ್ರೆಸ್ಗೆ. ಪ್ಲಸ್ ಇದು ಮಾಲ್ಗುಡಿ ಎಕ್ಸ್ಪ್ರೆಸ್ಗೂ ಸಹ ಸೆಕೆಂಡ್ರಿ ಮೇಂಟೆನೆನ್ಸ್ ಅಶೋಕಪುರಮಲ್ಲಿರೋದು. ಬಟ್ ಆದ್ರೂ ಸಹ ಈ ಮಿರರ್ ನೋಡ್ರಿ, ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಫಸ್ಟ್ ಇಂಪ್ರೆಷನ್ ಅಂತೂ ಫೆಂಟ್ಯಾಸ್ಟಿಕ್ ಆಗಿದೆ ಕಣ್ರಿ. ಇಷ್ಟು ನೀಟಾಗಿರೋ ಟ್ರೈನು ನೆಕ್ಸ್ಟ್ ಲೆವೆಲಾಗಿ ಮೇಂಟೈನ್ ಮಾಡಿದ್ರು ಕಣ್ರಿ. ಸುಮಾರು 5 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಮೈಸೂರು ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 8:15 ಬರುತ್ತೆ ಬೆಳಗ್ಗೆ, ಮತ್ತು 8:35ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 8:35 ಸರಿ ಸುಮಾರು ನಾವೇನೋ ಎಂಟ್ರಾಗಿದ್ದೀವಿ. ಸೊ 5 ನಿಮಿಷ ಲೇಟಾಗಿ ಮೈಸೂರು ಜಂಕ್ಷನ್ಗೆ ಬಂದಿದ್ದೀವಿ. ಸೊ ಅಂದ್ಕೊಂಡಂಗೆ ಆಗ್ತಿದೆ. ಜನರು ಈ ಸ್ಲೀಪರ್ ಕೋಚಸ್ಗಳನ್ನೆಲ್ಲ ನೋಡ್ಬಿಟ್ಟು ಸ್ಲೀಪರಲ್ಲಿ ರಿಸರ್ವೇಷನ್ ಮಾಡ್ಕೊಂಡು ಹತ್ತಬೇಕು ಅಂತ ಅಂದ್ಕೊತಿದ್ದಾರೆ. ಬಟ್ ಹಾಗೇನಿಲ್ಲ, ಫುಲ್ಲು ಟ್ರೈನು ಅನ್ರಿಸರ್ವ್ಡ್ ಇದೆ. ಎಕ್ಸೆಪ್ಟ್
ಎಕ್ಸೆಪ್ಟ್ ಎ ಸಿ ಕೋಚಸ್ ಬಿಟ್ಟು ಫುಲ್ ಟ್ರೈನ್ ಅನ್ರಿಸರ್ವ್ಡ್ ಇದೆ. 5 ನಿಮಿಷ ಹಾಲ್ಟು ನಿಮಗೆ ಮೈಸೂರಲ್ಲಿ ಸಿಗುತ್ತೆ. ತಿಂಡಿ ತಿನಿಸುಗಳೆಲ್ಲ ನಿಮ್ಗೆ ಅವೈಲೇಬಲ್ ಇದೆ. ಬಟ್ ಬೆಂಗಳೂರು ಮೈಸೂರು ರೂಟಲ್ಲಂತೂ ನಿಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ. ಯಾವ್ದಾರ ವೆಂಡರ್ಸ್ ಅಂತೂ ಬರ್ತಾನೆ ಇರ್ತಾರೆ. ಸೊ ತಿಂಡಿ ತಿನಿಸುಗಳಂತೂ ಬೆಂಗಳೂರು ಮೈಸೂರು ರೂಟಲ್ಲಿ ನಾನು ಇದುವರೆಗಂತೂ ಫೇಸ್ ಮಾಡಿಲ್ಲ. ಮೈಸೂರಲ್ಲಿ ದೋಸೆ ತೊಗೊಂಡಿದ್ದೀನಿ. 50 ರುಪೀಸ್ ಆಯಿತು ಇದು ದೋಸೆ. ಟೇಸ್ಟಿಗೆ ಜಸ್ಟಿಫೈ ಮಾಡೋದಾ ಅಂತ ನೋಡೋಣ. ಬೆಚ್ಚಿಗಿದೆ, ಬಿಸಿ ಬಿಸಿ ಇಲ್ಲ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಆಲೂ ಸ್ಟಫಿಂಗ್ ಎಲ್ಲ ಚೆನ್ನಾಗಿದೆ, ಗಟ್ಟಿ ಗಟ್ಟಿ ಇಲ್ಲ ಕಂಡ್ರೆ, ನೀಟಾಗಿದೆ, ಚೆನ್ನಾಗಿದೆ ಕಂಡ್ರೆ. ಹಿಟ್ಟಿಟ್ಟು ಅಂಶನೂ ಏನಿಲ್ಲ. ಆಲೂಗಡ್ಡೆ ಟೇಸ್ಟ್ ಸಹ ಚೆನ್ನಾಗಿದೆ, ಚಟ್ನಿ ಟೇಸ್ಟ್ ಸಹ ಚೆನ್ನಾಗಿದೆ. ಮಸಾಲೆ ಹಾಕಿಲ್ಲ ದೋಸೆ, ಪ್ಲೇನ್ ದೋಸೆಗೆ ಆಲೂಗಡ್ಡೆ ಸ್ಟಫಿಂಗ್ ಹಾಕಿ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ ದೋಸೆ. ನನ್ನ ಆ್ಯಾವ್ರೇಜ್ ನಾನು 9/10 ಅಂತ ಇದಕ್ಕೆ ನಾನು ರೇಟ್ ಮಾಡ್ತೀನಿ. ಸುಮಾರು 24 ಕಿಲೋಮೀಟರ್ ಅಶೋಕಪುರಮಿಂದ ಪ್ರಯಾಣಿಸಿ ಎರಡನೇ ನಿಲ್ಗಡೆ ಆದಂತಹ ಪಾಂಡವಪುರಕ್ಕೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 8:54ಕ್ಕೆ ಬರುತ್ತೆ, 8:55ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 10 ನಿಮಿಷ ಲೇಟಾಗೆ ನಾವು ಪಾಂಡವಪುರಕ್ಕೆ ಎಂಟ್ರಾಗಿದ್ದೀವಿ. ರನ್ ವೈಸಲ್ಲಂತೂ ಫೆಂಟ್ಯಾಸ್ಟಿಕ್ಕಾಗಿ ಬಂದ. ಮೈಸೂರಲ್ಲಿ 10 ನಿಮಿಷ ಲೇಟು, ಪಾಂಡವಪುರದಲ್ಲಿ 10 ನಿಮಿಷ ಲೇಟು. ಸೊ ಆ ಡಿಲೇ ಹಾಗೆ ಕಂಟಿನ್ಯೂ ಆಗಿ ಬರುತ್ತೆ. ಮಾಲ್ಗುಡಿ ಅಂದರೆ ಕರ್ನಾಟಕದವ್ರಿಗಂತೂ ಗೊತ್ತಿರುತ್ತೆ. 1986ರಲ್ಲಿ ಟೋಟಲಾಗಿ 56 ಎಪಿಸೋಡ್ ಇರುವಂತಹ ಒಂದು ಧಾರಾವಾಹಿ ಅಂತ ಇದನ್ನು ಕನ್ಸಿಡರ್ ಮಾಡ್ಕೋಬೋದು. ಎಕ್ಸಾಕ್ಟಾಗಲ್ಲ, ಬಟ್ ಸ್ಟಿಲ್ ಅಂತ ನೀವು ಇದನ್ನು ಕನ್ಸಿಡರ್ ಮಾಡ್ಕೋಬೋದು. 4 ಸೀಸನ್ಸ್ ಆಗಿ ಇದು ಡಿವೈಡ್ ಆಗಿತ್ತು. R.K. ನಾರಾಯಣ್ ಅವರ ಒಂದು ಪುಸ್ತಕದ ಮೇಲೆ ಆಧಾರಿತ ಆಗಿತ್ತು ಈ ಒಂದು ಧಾರಾವಾಹಿ. ನಮ್ಮ ಅಚ್ಚುಮೆಚ್ಚಿನ ಆಟೋ ರಾಜ ಅಂತಲೇ ಹೆಸರುವಾಸಿಯಾಗಿರುವಂತಹ ನಮ್ಮ ಶಂಕರನಾಗಣ್ಣ ಅವರು ಇದನ್ನು ಡೈರೆಕ್ಟ್ ಮಾಡಿದ್ರು. ಇದರಿಂದ ನಮ್ಮ ಟ್ರೈನ್ಗೆ ಮಾಲ್ಗುಡಿ ಎಕ್ಸ್ಪ್ರೆಸ್ ಅಂತ ಹೆಸರು ಬಂತು.
ಮುಂದೆ ಬಂದರೆ ಮದ್ದೂರು ಹತ್ರ ಶಿಂಷ ಮಂಡ್ಯದ ಹತ್ರ ಹೆಬ್ಬಳ ಬರುತ್ತೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಕಡಮ ಬರುತ್ತೆ. ಅದೇ ಥರ ಎಷ್ಟು ನದಿಗಳು ಬರುತ್ತೆ ನೋಡಿ ಈ ರೂಟಲ್ಲಿ. ಅದಕ್ಕೋಸ್ಕರ ರೈತರಿಗೆ ಒಳ್ಳೆ ಅಡ್ವಾಂಟೇಜ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಆ್ಯಸ್ ಎಕ್ಸ್ಪೆಕ್ಟೆಡ್ ಕಂಟ್ರಿ, ಭಾನುವಾರ ಬೇರೆ, ಒಳ್ಳೆ ಪೀಕ್ ಟೈಮ್ ಬೇರೆ, ಮಾಲ್ಗುಡಿ ಎಕ್ಸ್ಪ್ರೆಸ್ ಬೇರೆ, ಹೆವಿ ಬೋರ್ಡಿಂಗ್ ಇರುತ್ತೆ ನೋಡಿ ಮಂಡ್ಯನಲ್ಲಿ. 49 ಕಿಲೋಮೀಟರ್ ಅಶೋಕಪುರಮಿಂದ ಪ್ರಯಾಣಿಸಿದ ಮೇಲೆ ನಮ್ಮ 3ನೇ ನಿಲ್ಗಡೆ ಆದಂತಹ ಸಕ್ಕರೆ ನಗರಿ ಮಂಡ್ಯಗೆ ಬಂದಿದ್ದೀವಿ. 9:11ಕ್ಕೆ ಬರುತ್ತೆ ಮತ್ತು 9:12ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸರಿ ಸುಮಾರು ಆಲ್ಮೋಸ್ಟ್ ಅಂದರೆ ಒಂದು 15 ನಿಮಿಷ ಲೇಟಾಗೆ ನಾವು ಮಂಡ್ಯಗೆ ಬಂದಿದ್ದೀವಿ. ಎಸ್ಪೆಷಲಿ ಮಂಡ್ಯದವ್ರು ಇದನ್ನು ರಿಲೇಟ್ ಮಾಡ್ಕೊಡೋಕ್ಕಾಗುತ್ತೆ. ಇದನ್ನೇನಾದರೂ ದೂರದಿಂದ ನೋಡಿದ್ರೆ ಇದರಲ್ಲೇ ಗೊತ್ತಾಗ್ತಿತ್ತು, ಓ ಮಂಡ್ಯ ಬಂತು ಅಂತ. ಆವಾಗೆಲ್ಲ ವೇರ್ ಇಸ್ ಮೈ ಟ್ರೈನು, NTS ಇದೆಲ್ಲ ಇರ್ತಿರ್ಲಿಲ್ವಲ್ಲ. ಈ ಥರ ಜನರು ಜ್ಞಾಪಕ ಇಟ್ಕೊಂಡಿರೋರು. ಸುಮಾರು 68 ಕಿಲೋಮೀಟರ್ ಅಶೋಕಪುರಮಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಮದ್ದೂರಿಗೆ ಬಂದಿದ್ದೀವಿ. ಪ್ರತಿದಿನ 9:26ಕ್ಕೆ ಬರುತ್ತೆ ಬೆಳಗ್ಗೆ ಮತ್ತು 9:27ಕ್ಕೆ ಇಲ್ಲಿಂದ ಹೊರಡುತ್ತೆ ಮಾಲ್ಗುಡಿ ಎಕ್ಸ್ಪ್ರೆಸ್. ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೇಮ್ ಡಿಲೇ ಸ್ವಲ್ಪ ಜಾಸ್ತಿ ಆಗಿದೆ. 20 ನಿಮಿಷ ಲೇಟಾಗೆ ನಾವು ಮದ್ದೂರಿಗೆ ಎಂಟ್ರ್ ಆಗಿದ್ದೀವಿ. ರೀಸೆಂಟ್ ಬೋರ್ಡಿಂಗ್ ಆಯಿತು. ಮಂಡ್ಯ ಕಂಪೇರ್ ಮಾಡಿದ್ರೆ ಮಂಡ್ಯ ಅಷ್ಟು ಹಾಫ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಸ್ಲೀಪರ್ ಕ್ಲಾಸ್ ಇರೋ ಅಡ್ವಾಂಟೇಜು ಪ್ಯಾಸೆಂಜರ್ಸ್ ಎಲ್ರಿಗೂ ಒಂದೊಂದು ಸೀಟು ಸಿಕ್ಕಿದೆ. ಅದೇ ಜನರಲ್ ಕೋಚ್ ಆಗಿದ್ದರೆ ನಿಂತ್ಕೊಂಡು ಬರಬೇಕಾಗಿ ಬರ್ತಿತ್ತು. ಕ್ಲಿಯರ್ ಕೊಟ್ಟಿದ್ದಾಯಿತು, ನಿಂತ್ಕೊಂಡು ಬರಬೇಕಾಗಿ ಬರ್ತಿತ್ತು. ಬಟ್ ಆದರೆ ಸ್ಲೀಪರ್ ಇರೋದ್ರಿಂದ ಆರಾಮಾಗಿ ಜನರು ಟ್ರಾವೆಲ್ ಮಾಡ್ಬೋದು. ಸುಮಾರು 87 ಕಿಲೋಮೀಟರ್ ಅಶೋಕಪುರಮಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಬೊಂಬೆಗಳ ನಗರಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಚನ್ನಪಟ್ಟಣಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 9:42ಕ್ಕೆ ಬರುತ್ತೆ. 9:43ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಆಲ್ಮೋಸ್ಟ್ 20 ನಿಮಿಷ ಲೇಟಾಗೆ ನಾವು ಚನ್ನಪಟ್ಟಣಗೆ ಎಂಟ್ರ್ ಆಗಿದ್ದೀವಿ. 10:05ಕ್ಕೆ ಚನ್ನಪಟ್ಟಣಗೆ ಎಂಟ್ರ್ ಆಗಿದ್ದೀವಿ. ಸೊ ಇಲ್ಲಿಂದ ಸುಮಾರು 3ರಿಂದ 4 ಸ್ಟಾಪ್ ಇದೆ ನಮಗೆ ನಮ್ಮ ಗಂತವ್ಯ ರೀಚ್ ಆಗೋಕ್ಕೆ. ಮೇನ್ ಲೈನ್ ಇದ್ರೂ ಸಹ ನೋಡಿ ಅವ್ರ ಪಾಪ ಓಡಿ ಬರ್ತಿದ್ದಾರೆ ಅಂದ್ಬಿಟ್ಟು ಟ್ರೈನ್ ಆಕ್ಸಿಲರೇಟ್ ಮಾಡಿಲ್ಲ ಇನ್ನು ನೋಡಿ ಫುಲ್. ಅದು
ಕ್ಲಿಯರ್ ಮಾಡೋದು. ಸುಮಾರು 142 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಗಂತವ್ಯ ಆದಂತಹ KSR ಬೆಂಗಳೂರು ರೀಚ್ ಆಗಿದ್ದೀವಿ. 11:05ಕ್ಕೆ ರೀಚ್ ಆಗಬೇಕಾಗಿತ್ತು, 11:25 ಅಷ್ಟೊತ್ತಿಗೆ ರೀಚ್ ಆಗಿದ್ದೀವಿ. ಸೊ ಹೇಳಬೇಕಂದ್ರೆ 20 ನಿಮಿಷ ಲೇಟಾಗೆ ನಾವು KSR ಬೆಂಗಳೂರು ರೀಚ್ ಆಗಿದ್ದೀವಿ. ಆ್ಯಸ್ ಯೂಶಲ್ ಪಂಕ್ಚುಯಾಲಿಟಿ ವೈಸ್ ಬಂತು ಅಂದರೆ ಎನ್ ರೂಟಲ್ಲಿ ಆಲ್ಮೋಸ್ಟ್ 25-30 ನಿಮಿಷ ತನಕ ಲೇಟ್ ಆಗಿದ್ವಿ. ಡೆಸ್ಟಿನೇಷನು 20 ನಿಮಿಷ ಲೇಟಾಗಿ ಬಂದಿದ್ದೀವಿ. ಯೋಚನೆ ಮಾಡಿದೆ 1 on 2 ಕೊಡೋಣ ಅಂದ್ಬಿಟ್ಟು, ಬಟ್ ನೋ. ಸೊ ಪಂಕ್ಚುಯಾಲಿಟಿ ವೈಸ್ 0 on 2 ಅಂತ ಕೊಡ್ತೀನಿ. ಕ್ಲೀನ್ಲಿನೆಸ್ ವೈಸ್ ಅಂತೂ ಫೆಂಟಾಸ್ಟಿಕ್ ಆಗಿತ್ತು ಕಂಡ್ರೆ. ವಾಶ್ರೂಮ್ಸ್ ಅಂತೂ ಟಾಪ್ ನಾಚ್ ಆಗಿತ್ತು. AC ವಾಶ್ರೂಮ್ಸ್ ಕೂಡ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿರಲಿಲ್ಲ. ಜನರಲ್ ವಾಶ್ರೂಮ್ಸ್ ಕೂಡ ಸಾಕಾಗಿತ್ತು. ಸೊ ವಾಶ್ರೂಮ್ಗೆ 2 on 2 ಕೊಡ್ತೀನಿ. ಟ್ರೈನ್ನ ಕ್ಲೀನ್ಲೆಸ್ ಅಂದರೆ ಇಂಟೀರಿಯರ್ ಕ್ಲೀನ್ಲೆಸ್ಗೂ ಸಹ 2 on 2 ಅಂತ ಕೊಡ್ತೀನಿ. ಫುಡ್ ಅವೈಲಬಿಲಿಟಿ ಆ್ಯಸ್ ಯೂಶ್ವಲ್ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳಿದೆ, ಮೈಸೂರು ಬೆಂಗಳೂರು ರೂಟಲ್ಲಂತೂ ಫುಡ್ಗೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಸೊ ಅದಕ್ಕೂ ಸಹ 2 on 2 ಅಂತ ಕೊಡ್ತೀನಿ. ಇನ್ನು ಟಿಕೆಟ್ ಅವೈಲಬಿಲಿಟಿ ಬಗ್ಗೆ ಮಾತಾಡಬೇಕಂದ್ರೆ ಶನಿವಾರ ದಿನ ನಾನು ಟ್ರಾವೆಲ್ ಮಾಡಿದ್ದು. ಇನ್ನೊಂದು 2-3 ದಿನದಲ್ಲಿ ನ್ಯೂ ಇಯರ್ ಸಹ ಬರುತ್ತೆ. ಆ ಎಲ್ಲ ಒಂದು ವೀಕೆಂಡ್ ರಶ್ಶು ಸಹ ಇವತ್ತೇ ಬಂದಿತ್ತು. ಅಷ್ಟು ಕಂಪೇರ್ ಮಾಡಿದ್ರೂ ಸಹ ಟ್ರೈನಲ್ಲಿ ಆರಾಮಾಗಿ ಸೀಟ್ಸ್ಗಳು ಅವೈಲೇಬಲ್ ಇತ್ತು. ಸೊ ಪ್ರಿಟಿ ಮಚ್ ಸೀಟ್ಸ್ ಅವೈಲಬಿಲಿಟಿ ಬೆಟರ್ ಅಂತಲೇ ಹೇಳ್ತೀನಿ. ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 315 ರೂಪಾಯಿ ಆಗುತ್ತೆ AC ಚೇರ್ ಕಾರಲ್ಲಿ, 85 ರೂಪಾಯಿ ಆಗುತ್ತೆ ಜನರಲ್ ಕ್ಲಾಸಲ್ಲಿ. ಓಕೆನಾ, ಸೂಪರ್ ಫಾಸ್ಟ್ ಕ್ಯಾಟಗರಿಗೆ ಬರುತ್ತೆ. ಸೊ 85 ರೂಪಾಯಿ ಆಗುತ್ತೆ ಅಶೋಕಪುರಮಿಂದ KSR ಬೆಂಗಳೂರವರೆಗೂ. ಸೊ ಓವರ್ ಆಲ್ ರಿವ್ಯೂ ಕೊಡಬೇಕಂದ್ರೆ ಈ ಟ್ರೈನ್ ಬಗ್ಗೆ ಈಸಿಯಾಗಿ ನಾನು 8 on 10 ಅಂತ ಕೊಡ್ತೀನಿ. 2 ಮಾರ್ಕ್ ಏನಕ್ಕೆ ಮೈನಸ್ ಮಾಡಿದೆ? ಪಂಕ್ಚುಯಾಲಿಟಿಗೆ 2 ಮಾರ್ಕು ಮೈನಸ್ ಮಾಡಬೇಕಾಗಿ ಬಂತು. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನಿಮ್ಮನ್ನು ಸಹ ಡಿಜಿಟಲಾಗಿ ಟ್ರಾವೆಲ್ ಮಾಡಿಸಿದೆ ಅಂತ ಅನಿಸಿದ್ರೆ ನಿಮಗೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ KSR ಬೆಂಗಳೂರಿಂದ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.